ನಮ್ಮ ಮಧ್ಯದಲ್ಲಿ ಇದ್ದಾರೆ ಸರ್. ನಿಮ್ಮ ಹೆಸರು? ಕಾಡಪ್ ಗೌಡ್ರು. ಓಕೆ, ಕಾಡಪ್ ಗೌಡ್ರು ಸುಪುತ್ರಿನ ಹೆಸರು ರಿಷಾ. ನೀವು ಆಟೋ ಗಿಣಿಕಲ್. ನಮ್ಮ ಹೆಸರು ಪಕ್ಕದ ಮೇಲೆ ನೋಡಿ. ಆಟೋ ಗಿಣಿಕಲ್. ಇವರು ಡಾಕ್ಟರ್ ವರ್ಷ ಮೇಡಮ್, ಡಾಕ್ಟರ್ ಅನೂಪ್ ಅವರ ಫಿಯಾನ್ಸಿ. ಓಕೆ, ಅವ್ರು ರೇಡಿಯೋಲಿಸ್ಟ್ ಇದ್ದಾರೆ ಫೋರ್ಟಿಸ್ ಹಾಸ್ಪಿಟಲ್. ಓಕೆ ನೋಡಿ, ವಿಚಾರ ನೇರವಾಗಿ ಬರೋಣ. ಹಾವು ತೋರಿಸ್ಬಿಡ್ರಿ ಮೇಡಮ್. ಇದು ಹಾವು ನೋಡ್ಬಿಡ್ರಿ. ಅದಾದ್ಮೇಲೆ ಓಕೆ ಫೈನ್, ಅದು ಕ್ಯಾಮ್ರಾದಲ್ಲಿ ನಾವು ತೋರಿಸ್ತೀವಿ, ವಿಡಿಯೋದಲ್ಲಿ ಬರ್ತದೆ. ಹಾವು ಕಡಿತ, ನಾಯಿ ಕಡ್ದ ಆಯ್ತು. ಈಗ ನಾಯಿದು ಹಾವಳಿ ಕೂಡ ಇದೆ. ನಾವಿಲ್ಲಿ ವಿಡಿಯೋ ಮಾಡ್ತೀವಿ, ನಾಯಿ ಹೇಗೆ ನಿಯಂತ್ರಣ ಮಾಡ್ಬೇಕು, ಗೌರ್ಮೆಂಟ್ ಅವ್ರು ಏನ್ ಮಾಡ್ಬೇಕು, ಪಶು ಅದ್ರ ಬಗ್ಗೆ ಏನ್ ಮಾಡ್ಬೇಕಂತ. ಈಗ ಸದ್ಯಕ್ಕೆ ಇದು ಹಾವು ಬಗ್ಗೆ ಮಾತಾಡ್ತೀನಿ. ಸರಿ, ಕಚ್ಚಿದ ಹಾವು ಏನು ಅಂತ ಡಿಫ್ರೆಂಟ್ ಅವ್ರ ಬಾಯಿಂದ ಕೇಳಿ. ಸರ್, ಇದು ಹಾವು ಹೆಸರು ಏನು ಸರ್? ಇದು ಗಿಣಿಯಪಟ್ಟೆ. ಗಿಣಿಯಪಟ್ಟೆ ಅಂತ. ಅದು ಎಷ್ಟೊತ್ತಿಗೆ ಕಚ್ಚಿದ್ ನಿಮಗೆ? ಬೆಳಿಗ್ಗೆ 10 ವರ್ಷದಲ್ಲಿ ಕಚ್ಚಿದಲ್ಲ? ಓಕೆ, ನಿನ್ನೆ ಬೆಳಿಗ್ಗೆ ಕಚ್ಚಿದಲ್ಲ? ಹೌದು. ನೀವು ಬಂದಿದ್ದು ಎಷ್ಟು ಗಂಟೆಗೆ? ನಾವು 1 ಗಂಟೆಗೆ. ನೋಡಿ, ನಾನು ಯಾಕೆ ಕೇಳಿದೆ ಅಂತ ಬೇಜಾರ್ ಮಾಡ್ಕೊಂಬಿಡಿ. ಕಚ್ಚಿದ 10 ಅವ್ರು ಬರ್ತಾ ಇಷ್ಟೊತ್ತಾಯ್ತು. ಅವರೆಲ್ಲೂ ಪಾಪ ಒಳಗಿದ್ರು. ಮನೆಯಿಂದ ಅಲ್ಲಿಂದ ಬರ್ಬೇಕಾದಾಗ ದಾರಿಯಲ್ಲಿ ಅವರಿಗೆ ಸ್ವಲ್ಪ ಅಡಚಣೆಗಳಾಯ್ತು. ಆಮೇಲೆ ಆಟೋದವ್ರು ಕರ್ಕೊಂಡ್ಬಂದು ತಕೊಂಡ್ಬಂದ್ರು. ಇಲ್ಲಿಂದ ಅಲ್ಲಿ ಬರ್ಲಿಕ್ಕೆ ಸುಮಾರು 30 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಅವ್ರು ಇರೋದು ಒಳಗೆ ಗಿಣಿಕಲ್ ಎಂಬ ಊರಿನಿಂದ ಬಂದಿರಲ್ವಾ. ಸೊ ಯಡೂರು ಹೋಗ್ಬಿಟ್ಟು ಯಡೂರಿಂದ ಗಿಣಿಕಲ್ ಹೋಗ್ಬೇಕು. ಗ್ರಾಮಗಳಲ್ಲಿ, ಹಳ್ಳಿಗಳಲ್ಲಿ ಇದು ಗುಡ್ಡಗಾಡು ಪ್ರದೇಶ ಅಂತ ಹೇಳ್ತೀವಿ. ಸೊ ಗುಡ್ಡಗಾಡು ಪ್ರದೇಶದಲ್ಲಿ ವಾಹನಗಳ ಸಂಖ್ಯೆ ಕಮ್ಮಿ. ಕೆಲವೊಬ್ರು ವಾಹನ ಇಟ್ಕೊಂಡಿದ್ದು, ಕೆಲವು ವಾಹನ ಇರಲ್ಲ. ಸಂಪರ್ಕ ಮಾಡ್ತಾ ಇಷ್ಟು ಲೇಟ್ ಆಯ್ತು. ಯಾವತ್ತು ಹಾವು ಕಚ್ಚಿದ್ರೆ ಫಸ್ಟ್ ಏನ್ ಮಾಡ್ಬೇಕು? ಉದಾಹರಣೆಯಲ್ಲಿ ಹಾವು ಕಚ್ಚಂತ ಅನ್ಕೊಳ್ಳಿ, ಚೋಳ ಪಟ್ ಅಂತ ಏನ್ ಮಾಡ್ತೀರಾ? ಬೊಬ್ಬೆ ಹಾಕ್ಬೇಕಾ? ಹಾಕಿ, ತೊಂದರೆ ಇಲ್ಲ. ಯಾಕಂದ್ರೆ ಸಂಬಡಿ ವಿಲ್ ಕಮ್. ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು? ಕೆಲವ್ರು ಏನ್ ಮಾಡ್ತಾರೆ, ಹಗ್ಗ ಹಿಡ್ಕೊಂಡ್ಬಿಡ್ತಾರೆ. ಹಿಂಗೆ ಹಾಕಿ ಸಾಮಾಜ್ ಎಟ್ಬಿಡೋದು. ನೀವ್ ಹಂಗ್ ಕಟ್ರೆ ಏನಾಗ್ ಗೊತ್ತಾ? ಜಸ್ಟ್ ಶೋ ಇದು ಎಕ್ಸಾಂಪಲ್. ಈಗ ಉದಾಹರಣೆ ಇದು ಹಗ್ಗ ಅನ್ಕೊಳ್ಳಿ, ಸಮಾ ಕಟ್ಬಿಟ್ರೆ ಅನ್ಕೊಳ್ಳಿ, ಏನಾಗತ್ತೆ? ನಾನು ಪ್ರಾಕ್ಟಿಕಲ್ ತೋರಿಸ್ತೀನಿ. ಯಾಕಂದ್ರೆ ಜನ ಹಿಂಗೆ ತಪ್ಪು ಮಾಡ್ತಾರೆ. ಇವ್ರಿಗೆ ಗೊತ್ತು ಸರ್, ಇಂಟೆಲಿಜೆಂಟ್ ಇರು. ಅದೇ ಜನಕ್ಕೆ ಅನೇಕರು ಗೊತ್ತಿಲ್ಲ. ನಿನ್ನೆ ಕಟ್ಬಿಟ್ಟೆ, ತಪ್ಪಾಯ್ತು. ಇರ್ಲಿ, ಸರ್ಕ್ಯುಲೇಷನ್ ಬಂದು 2 ರಕ್ತನಾಳ ಇರ್ತವೆ. ಏನಂದ್ರೆ ಮೇನ್ ಆಗಿ ಒಂದು ಕ್ಯಾಪಿಲರೀಸ್ ಇರ್ತವೆ. ಅದು ಓಕೆ, ಅದು ಆರ್ಟರಿ, ವೇನ್. ಆರ್ಟರಿ ಏನಂದ್ರೆ ಸಪ್ಲೈ ಮಾಡ್ತಾ ಇರತ್ತೆ, ವೇನ್ ಅಂದ್ರೆ ವಾಪಸ್ ಹೋಗ್ತಾ ಇರತ್ತೆ. ಆರ್ಟರಿ ಅಂದ್ರೆ ಬರೋಂತ ರಕ್ತನ ಬಂದ್ ಮಾಡ್ಬಿಡ್ತೀರ. ಹಂಗ್ ಬಂದ್ ಮಾಡಿದ್ರೆ ಕೈ ಕಟ್ ಮಾಡ್ಬೇಕಾಗತ್ತೆ. ಅವರು ಒಂದೂವರೆ ಗಾಡಿ ಸಿಕ್ಕಿಲ್ಲ, ಸಂಜೆ 5 ಗಂಟೆ ಬಂದ್ರೆ ಆಮೇಲೆ ಕೈ ಕಟ್ ಮಾಡ್ಕೊಡ್ಬೇಕಷ್ಟೇ, ತಗೊಂಡೋಗಿ ಸಂಬಳಗೆ ಅಂತ. ಇಂತ ಎಲ್ಲ ಆಗ್ತವೆ. ಸೊ ದಯಮಾಡಿ ಹಾವು ಕಚ್ಚಿದ್ರೆ ಹೆಂಗ್ ಕಟ್ಬೇಕು? ಈ ತರ ಯಾವ್ದಾದ್ರು ಟವಲ್, ಕರ್ಚೀಫ್ ಇದೆಯಾ? ವೇಲ್ ಇದೆಯಾ? ವೇಲ್ ಇದೆ ಮೇಡಮ್ ಹತ್ರ, ಕರ್ಚೀಫ್ ಇದೆ. ಓಕೆ, ಕಚ್ಚಿದ ಜಾಗ ಸೇರಿಸಿ ಕಟ್ಟಿ, ತೊಂದ್ರೆ ಇಲ್ಲ, ನೋ ಪ್ರಾಬ್ಲಮ್. ಯಾರು ಹೇಳಿದ್ರು? ಕೆಲವ್ರೇನಿಲ್ಲ, ಬ್ಲೇಡು, ಗರ್ಗಸ ಎಲ್ಲ ತಗೊಂಬಂದಿರ್ತಾರೆ, ಅಲ್ಲಿ ಕುಯ್ತಾರಂತೆ ಪಿಕ್ಚರ್ ಅಲ್ಲಿ. ಏನ್ರಿ ಅದೆಲ್ಲ ಪ್ರಾಕ್ಟಿಕಲ್ ಪಾಸಿಬಲ್? ಕೆಲವು ಕಚ್ಚ ಸರ್ ನೋಡಿದೀನಿ, ಕಚ್ಚಿ ರಕ್ತ ಹೀರಿ ಪಿಕ್ಚರ್ ನೋಡಿತಾರಲ್ಲ, ಪಿಕ್ಚರ್ ನೋಡಿ ಏನೋ ಮಾಡ್ಬಿಡ್ತಾರೆ. ಹಂಗೆಲ್ಲ ಮಾಡ್ಬಿಡಿ ದಯಮಾಡಿ. ನೀವ್ ಅಲ್ಲಿ ಗಾಯ ಮಾಡಿಂದ ಏನಾಗಲ್ಲ. ಈ ತರ ಜಸ್ಟ್ ಶೋಯಿಂಗ್ ಹೆಂಗ್ ಕಟ್ಬೇಕಂತ. ಜಸ್ಟ್ ಕಂಪ್ರೆಸ್ ಮಾಡ್ಬೇಕು. ಏನಕ್ಕೆ? ಇಲ್ಲಿ ಕಚ್ಚಿದ ವಿಷ ದೇಹಕ್ಕೆ, ರಕ್ತದಲ್ಲಿ ಹೀರಿ ಏರ್ಬಾರ್ದು ಅಂತ. ಇಲ್ದಂಗ ಕಟ್ಟಿ, ಇಲ್ಲಿಂದ ಇದಾನ ಹೋಗ್ತಾ ಇರುತ್ತಲ್ಲ, ಸ್ಟಾಪ್ ಆಗತ್ತೆ. ಜಸ್ಟ್ ಐ ಆಮ್ ಶೋಯಿಂಗ್. ಕಟ್ಟಿ ಸರಿಯಾಗಿಲ್ಲ, ಆಮೇಲೆ ಅದನ್ನ ವಿಡಿಯೋ ಕಮೆಂಟ್ ಹಾಕ್ಬಿಡಿ, ಕಟ್ಟಿ ಸರಿ ಇಲ್ಲ ಅಂತ. ನಂಗೆ ಅಡಿ ತೋರಿಸ್ತೀನಿ ಅಷ್ಟೇ. ಓಕೆ, ವಿಚಾರ ಯಾಕಂದ್ರೆ ನೀವು ಕಟ್ಟಿರೋ ಕ್ರಮ ತಪ್ಪಾಗಿದ್ರೆ ನೀವು ಕಟ್ಟಿದ್ದು ಕೈನೇ ತೆಗಿಬೇಕಾಗತ್ತೆ. ಸೊ ಹಾಗಾಗಿ ಯಾವ್ದೇ ಹಾವು ಕಚ್ಚಲಿ ಭಯ ಪಡ್ಬೇಡ್ರಿ. ನಾನು ಕೋಬ್ರಾ ಬೆಟ್ಟಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ. ಓಕೆ, ಈ ಎಂತದು ಅಪ್ಪಟೆ ಗಿಣಿ, ಇಲ್ಲಿ ಬಹಳ ಮಜಾ ಇದೆ. ಅಪ್ಪಟೆ ಅಂದ್ರೆ ನಿಮ್ಗೆ ಕೆಲವರು ವಿಡಿಯೋ ನೋಡೋದು ಗೊತ್ತಿಲ್ಲ. ಅಪ್ಪಟೆ ಅಂದ್ರೆ ವೈಪರ್ ಅಂತ ಹೇಳ್ತೀವಿ. ವೈಪರ್ ಅಂದ್ರೆ ನಿಮ್ ಕಾರ್ ವೈಪರ್ ಅದಲ್ಲ, VIP ಅಲ್ವಾ? ಅದರಲ್ಲಿ ಬ್ರೂಸಲ್ ವೇಪರ್ ಅಂತ ಇರ್ತದೆ. ಅದು ಕೊಳಕ್ ಮಂಡಲ ಅಂತ ಹೇಳ್ತಾರೆ, ಅದು ಡೇಂಜರ್. ಅದೊಂದು ತುಂಬಾ ಡೇಂಜರ್. ಕಾಮನ್ ಕ್ರೇಟ್ ಅಂತ, ಅದು ತುಂಬಾ ಡೇಂಜರ್. ಕೋಬ್ರಾ, ಕಿಂಗ್ ಕೋಬ್ರಾ ಅಂದ್ರೆ ಸರ್ಪ, ಕಾಳಿಂಗ ಸರ್ಪ. ಓಕೆ, ಇನ್ನೊಂದು ಕಾಮನ್ ಕ್ರೇಟ್, ಅದು ಆ ಕಡೆ ಕಣಂಬ ಏನೋ ಹೇಳ್ತಾರೆ. ಅದು ಭಯಂಕರ ಡೇಂಜರ್. ಓಕೆ, ಆಮೇಲೆ ಇದು ಕೊಳೆ ಅಪ್ಪಟೆ ಅಂತ ಹೇಳ್ತೀವಲ್ಲ, ಅದೇ ಕೊಳಕ್ ಮಣ್ಣ. ಇದು ಈ 3-4 ವೆರೈಟಿ ಸ್ವಲ್ಪ ಡೇಂಜರ್. ಮಿಕ್ಕಿದ್ದು ಗಿಣಿ ಅಪ್ಪಟೆ ಇದೆ, ಇವ್ರದ್ದು ಗಿಣಿ ಅಪ್ಪಟೆ ಅಂತೆ. ಇನ್ನೊಂದು ತಗಡ ಅಪ್ಪಟೆ ಅಂತೆ. ಇನ್ನೊಂದು ಕೊಳಕಪ್ಪಲ್ಲ. ಇನ್ನೊಂದು ನಾರ್ಮಲ್ ಅಪ್ಪಟೆ ಇದೆ. ಹಸಿರು ಕಲರ್ ಹಾವಿದೆ. 1,00,000 ಅಥವಾ ಎಷ್ಟೋ ಸ್ಪೀಶೀಸ್ ಇದೆ. ಅದೇ ಅಷ್ಟೊಂದು ಡೇಂಜರ್. ನಮ್ಮ ಇರುತ್ತೆ ಅಷ್ಟು ಡೇಂಜರ್ ಅಲ್ಲ. ಮತ್ತೆ ನೀವು ಆಫ್ರಿಕಾ ನೋಡ್ಬಿಟ್ಟು ಅಲ್ಲೇ ಅದು ಹಾವು ಕಚ್ಚಿಸ್ಕೊಂಡು ಆಮೇಲೆ ಡೇಂಜರ್ ಇಲ್ಲ ಅಂತ ಮತ್ತೆ ಹೋಗದೆ ಬಿಡ್ರಿ. ಯಾವ್ದೇ ಹಾವು ಕಚ್ಚ್ರಿ, ಇವನ್ ಕೆರೆ ಹಾವು ಕೂಡ ಕಚ್ಚಲ್ಲ. ಕೆರೆ ಹಾವು ಕೂಡ ಕಚ್ಚಿಸ್ಕೊಂಡ್ ಬಂದಿದ್ದಾರೆ. ಹೆಂಗ್ ಗೊತ್ತಾ? ಹೋಗಿ ಸಮ ತುಳಿದಿದ್ದಾರೆ. ಅದು ಪ್ರೀತಿಯಿಂದ ಕಚ್ಚಿದೆ ಅಷ್ಟೇ. ಕಚ್ಚೋದು ರಿಫ್ಲೆಕ್ಸ್. ನಿಮಗೆ ಒಂದು ಕವಾಡಕ್ ಬರ್ಸ್ ಏನ್ ಮಾಡ್ತೀರಾ? ಪಟ್ಟ ತಿರ್ಸೊಂದು ಕೊಡ್ತೀರಾ. ಜಸ್ಟ್ ರಿಫ್ಲೆಕ್ಸ್.
ಪ್ರಾಣಿಗೆ ಪೆಟ್ಟಾದಾಗ ಅದು ಕಚ್ಚತ್ತೆ ಅಷ್ಟೇ. ಅದು ನಿಮಗೆ ಬೇಕಂತ ಕಚ್ಚಲ್ಲ. ನನಗೆ ಲೈಫ್ ಟೈಮ್ ಅಲ್ಲಿ 11 ಇಯರ್ಸ್ ಪ್ರಾಕ್ಟೀಸ್ ಅಲ್ಲಿ ನಾನು ಒಂದೇ ಒಂದು ಕಾಳಿಂಗ ಬರ್ತಲ್ಲ, ಆ ಕಾಳಿಂಗ ಸರ್ಪ ಕಚ್ಚಿದ ಕೇಳಲೇ ಇಲ್ಲ. ಯಾಕಂದ್ರೆ ಅದು ತುಂಬಾ ಸಾಧು ಪ್ರಾಣಿ ಅದು ಭಯಂಕರ ವಿಷ ಅಂತೆ, ಭಯಂಕರ ವಿಷ. ಆದ್ರೆ ಅದು ಯಾರು ಕಚ್ಚಲ್ಲ. ಯಾಕೆ ಕಚ್ಚಲ್ಲ ಗೊತ್ತಾ? ಅದು ಯಾರಿಗೂ ತೊಂದರೆ ಮಾಡಲ್ಲ. ನೀವ್ ಹೋಗಿ ತುಳಿದ್ರೆ, ನೀವ್ ಹೋಗಿ ತೊಂದರೆ ಮಾಡಿದ್ರೆ ಮಾತ್ರ ಪ್ರಾಣಿಗಳು ಕಚ್ಚೋದು, ಇಲ್ಲ ಅಂದ್ರೆ ಅದು ಯಾರಿಗೂ ತೊಂದರೆ ಮಾಡಲ್ಲ. ಸೊ ದಯಮಾಡಿ, ಈಗ ಸೊಪ್ಪು ಕಡಿತಾ ಇರ್ತಾರೆ, ಸಣ್ಣ ಪುಟ್ಟ ಮನೆ ಹತ್ರ ಕಟ್ಗೆ ಕಡಿತಾ ಇರ್ತಾರೆ, ಕಲರ್ ಸ್ವಲ್ಪ ಕಂಡ್ಬಿಟ್ಟು ನೋಡ್ಕೊಂಡು ನೋಡಿ. ಯಾವ್ದೋ ಮನೆ ಬೈಕೊಂಡು ಹೆಂಡತಿ ಬೈಕೊಂಡು ಹೋಗಿರ್ತಾರೆ, ಕಡಿತಾ ಹಾವೇ ಕಡೆಗೆ ಹೋಗಿರ್ತಾರೆ, ಸಮ ಕಚ್ಚಿರುತ್ತಂತೆ ಅಲ್ವಾ? ಬೆಳಗ್ಗೆ ನಿದ್ದೆಗಳಲ್ಲಿ ಉಚೆ ಮಾಡಕ್ ಹೋಗ್ತಾರೆ. ಪರಕ್ ಪೇಷನ್ಸ್ ಇಂತವೆ ಮಿಡ್ ನೈಟ್ 2 o'clock 3 o'clock ಏನ್ ಮಾಡ್ತಿದ್ದೆ ಸಾರ್ ಅಂತ ಕೇಳಿದ್ರೆ, ಸಾರ್ ಉಚೆಯಕ್ಕೆ ಹೋಗಿದೆ. ಎಲ್ಲಿ ಹೋಗಿದೆಯಪ್ಪ? ಬಸ್ ಸ್ಟ್ಯಾಂಡ್ ಮನೆಗೆ. ಬಸ್ ಸ್ಟ್ಯಾಂಡ್ ಮನೆ ಮನೆಯಿಂದ ಹೊರಗಿದೆ, ಬಸ್ ಸ್ಟ್ಯಾಂಡ್ ಮನೆ ಹತ್ರ ಇಟ್ಕೊಳ್ಳಿ. ಸೊ ಹಾಗಾಗಿ ನನ್ನ ವಿನಂತಿ, ಹಾವು ಕೆಸರಿ ಫಸ್ಟ್ ಬೊಬ್ಬೆ ಹಾಕಿ, ಸಂಬಡಿ ವಿಲ್ ಕಮ್, ಇಫ್ ಪಾಸಿಬಲ್ ಫೋಟೋ ತೆಗಿರಿ. ಮತ್ ಅದನ್ನ ಮಟಾಶ್ ಮಾಡ್ಬೇಡಿ. ಮಟಾಶ್ ಮಾಡ್ಕೊಂಡ್ ಬಂದಿರೋ ಮಟಾಶ್ ಮಾಡ್ಬೇಡಿ. ಯಾಕಂದ್ರೆ ಅವ್ರು ಮಿಸ್ಟೇಕ್ ಆಗಿ ಹೊಡಿದ್ರೆ ನನಗೆ ಗೊತ್ತಿಲ್ಲ, ವಿಚಾರ ಹೇಳ್ತಿರೋದು. ನನ್ನ ಹತ್ರ ಹಾವು ಇಟ್ಕೊಂಡ್ ಬಂದಿರ ಎಲ್ಲರೂ, ಕೆಲ ಪೇಷಂಟ್ಗಳು ಹಾವು ಚೀಲದ ಹಾಕೊಂಡ್ ಬಂದಿರ, ಜೀವಂತ ಹಾವು. ಸರ್ ನೋಡಿ ಸರ್, ನಾನೇನ್ ನೋಡ್ಲಿ, ನನಗೆ ನೋಡ್ಬೇಕು ಅದು ಯಾವ ಬಣ್ಣ, ಯಾವ್ದು ಏನಂತ. ನಾನ್ ನೇರವಾಗಿ ಫಸ್ಟ್ ಫೋನ್ ಮಾಡೋದು ಪ್ರಭಾಕರ್ ಸರಿಗೆ, ಈ ಕೊಪ್ಪಕ್ಕೆ ಟ್ರಾನ್ಸ್ಫರ್ ಮಾಡಿಸ್ಬಿಟ್ಟಿರೋನ್ನ. ಅವ್ರು ಇಮಿಡಿಯೇಟ್ ಆಗಿ ನೋಡ್ಬಿಟ್ರೆ, ಸುದೀಪ್ ಇದಲ್ಲ ಅದಲ್ಲ ಇದೆ, ನನಗೆ ಟ್ರೈನ್ ಮಾಡಿ ಪಕ್ಕ ಮಾಡ್ಬಿಟ್ಟಿದ್ರು. 11 ವರ್ಷದಲ್ಲಿ ಅವ್ರಿಗೆ ನಿದ್ದೆ ನಾನು ಮಾಡಿಲ್ಲ, ಅವ್ರಿಗೂ ಮಾಡಕ್ ಬಿಟ್ಟಿಲ್ಲ. ಸೊ ನನಗೆ ಈ ವಿಡಿಯೋದಲ್ಲಿ ಕೂಡ ಅವರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ಯಾಕಂದ್ರೆ ಪ್ರಭಾಕರ್ ಸರ್ ಪ್ರತಿಯೊಂದು ಕ್ರಿಮಿ ಕೀಟ, ಜಂತುಗಳು, ಹಾವುಗಳು ಎಲ್ಲ A to Z ಗೊತ್ತವ್ರಿಗೆ. ಒಂದು ಹಾವು ಹೊಸ ಒಂದು ಫೋಟೋ ಹಾಕ್ಬಿಡಿ, ಒಂದೇ ನಿಮಿಷದಲ್ಲಿ ಹೇಳ್ತಾರೆ ಇದೆ ಹಾವು, ಇದೇ ಔಷಧಿ ಇದೆ, ಹಿಂಗೆ ಮಾಡ್ಬೇಕಂತ. ಅಂತ ಒಂದು ಚಾಣಕ್ಷತೆ ಇರುವಂತ ಡಾಕ್ಟರ್. ಸೊ ಹಾಗಾಗಿ ದಯಮಾಡಿ ನೋಡಿ, ಇವ್ರು ಟ್ರೀಟ್ಮೆಂಟ್ ಮಾಡ್ತಾ ಇದೀವಿ. ಇವ್ರು ಏನ್ ಗೊತ್ತಾ ಭಯ, ಸೊ ನೆನ್ನೆ ಇಷ್ಟು ದಪ್ಪ ಇತ್ತು, ಇವತ್ತು ಇಷ್ಟು ದಪ್ಪ, ಇಲ್ಲಿ ದಪ್ಪನ ಹೇಳ್ತೀನಿ, ಇಲ್ದಾಗ ದಪ್ಪ ಆಗತ್ತೆ, ಏನಾಗಲ್ಲ. ನನಗೆ ಗೊತ್ತು, more than 1000 ಅಂದ್ರೆ ಎಷ್ಟು 3000 ಅಂತ ಲೆಕ್ಕ ಇಲ್ಲ, more than 1000 ಪೀಪಲ್ ಟ್ರೀಟ್ ಮಾಡಿದ್ದೀನಿ. ನೀವು ಯಾಕೆ ಇಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ ಅಂದ್ರೆ, ಕೋಳೆ ಅಪ್ಪಟ್ಟಿ ಕಳಿಸಿದ್ರೆ ಏನಾಗುತ್ತೆ ಅಂತ ಕೆಲವು ಕೇಳಿದೆ. ಕೋಳೆ ಅಪ್ಪಟ್ಟಿ ಅಂದ್ರೆ ಕೊಳಿಸ್ತಾ ಹೋಗುತ್ತೆ, ಅದು ಡೇಂಜರ್. ಅದಕ್ಕೆ ಆಂಟಿ ಸ್ನೇಕ್ ವೆನಮ್ ಹಾಕ್ತಿವಿ. ಕಾಮನ್ ಕ್ರೇಟ್ ಕಳಿಸಿದ್ರೆ ಅದು ಸೇಮ್ ಆಂಟಿ ಸ್ನೇಕ್ ವೆನಮ್ ಹಾಕ್ತಿವಿ. ಕೋಬ್ರಾ ಕಳಿಸಿದ್ರೆ ಅದನ್ನೇ ಹಾಕ್ತಿವಿ. ಕಿಂಗ್ ಕೋಬ್ರಾ ಕಳಿಸಿದ್ರು ಅದೇನೇ ಹಾಕ್ತಿವಿ. ಆದ್ರೆ ಎಲ್ಲಿ ಟ್ರೀಟ್ಮೆಂಟ್ ಮಾಡ್ಬೇಕು, ಅದು ಹಾಸ್ಪಿಟಲ್ ಟ್ರೀಟ್ಮೆಂಟ್ ಮಾಡ್ಬೇಕು. ಹೈಯರ್ ಸೆಂಟರ್ ಟ್ರೀಟ್ಮೆಂಟ್ ಹತ್ರ ಆಲ್ಮೋಸ್ಟ್ ಎಲ್ಲ ಫೆಸಿಲಿಟಿ, ವೆಂಟಿಲೇಟರ್ ಒಂದಿಲ್ಲ, ಅದು ಬೇಕಾದ್ರೆ ನೆಕ್ಸ್ಟ್ ಮಂತ್ ಆಕ್ಷನ್ ಅಂತ. ದಯಮಾಡಿ ಜಾಗ್ರತೆ, ಆಲಸ್ಯ ಮಾಡ್ಬಿಡಿ. ಆಲಸ್ಯದಿಂದನೇ ಹಾವು ಕಡಿತ ಆಗತ್ತೆ. ನೀವು ಸ್ವಲ್ಪ ಜಾಗ್ರತೆ ಮಾಡಿದ್ರೆ, ಸರ್ ಏನಾಯ್ತು ಎಕ್ಸಾಕ್ಟ್ಲಿ ಹೇಳಿ, ನೀವೇನ್ ಮಾಡ್ತೀರಿ? ಸೊಪ್ಪು ಕುಡಿಬೇಕಾದ್ರೆ ಕಂಡ್ಬಿಟ್ಟು ನೋಡ್ಬೇಕು ತಾನೆ ನೀವು. ಅಲ್ಲ, ಅದು 2 ಕಲಿ ಕಳ್ದಿದೆ, ನೋಡಿರ್ಲಿ. ನೋಡ್ತಾ ಫಸ್ಟ್ ಸೊಪ್ಪು ಕುಡಿಯೋರು ನೋಡಿ, ಸೊಪ್ಪು ಕುಡಿಯೋಕೆ ಹೋಗ್ಬೇಕಾದ್ರೆ ಫಸ್ಟ್ ನೀವು ಕಾಲಿಗೆ ಗಂಬುಟ್ ಹಾಕೊಳ್ಳಿ, ಕೈಗೆ ಗ್ಲೌ ಹಾಕೊಳ್ಳಿ, ಕುತ್ತಿಗೆ ಸುತ್ತಲೂ ಒಂದು ಟವರ್ ತರನ ಹಾಕೊಳ್ಳಿ ಅಂತೆ. ಒಂದು ಏನು ಪ್ರೊಟೆಕ್ಷನ್ ನೋಡಿ, ವಿತೌಟ್ ಪ್ರೊಟೆಕ್ಷನ್ ಗ್ಲೌ ಹಾಕ್ಸ್ ನೋಡಿ ಕಟ್ಸಿರೋ ಗ್ಲೌವಿಗೆ ತಾಗ್ಬೇಕಾದ್ರೆ ತಾಗ್ತಿರ್ಲಿಲ್ಲ. 4 ಸತಿ ನೋಡಿ, ಟಾರ್ಚ್ ಇಟ್ಕೊಂಡು ಹೋಗಿ, ಹಗ್ಲಾರಿ ರಾತ್ರಿ ಆಗಿ, ಮೊಬೈಲ್ ಇಟ್ಕೊಂಡು ಹೋಗಿ ಸೊಪ್ಪು ಕುಡಿಯಕ್ ಹೋಗೋರು. ನೆಟ್ವರ್ಕ್ ಫಸ್ಟ್ ಮಾಡಿ. ಕಾರ್ಡಿಯನ್ ನೆಟ್ವರ್ಕ್ ನೆನ್ನೆ ನಾವು ಹೋರಾಟ ಮಾಡಿದೀವಿ. ಮಾಸಿಕಟ್ಟೆ ಹುಲಿಕಲ್ ಕ್ರಾಂತಿ ತಂಡದಿಂದ ನಮ್ಮ ಏರಿಯಾದಲ್ಲಿ ಅಂಡ್ಗಾವ್ದವ್ರು, ಟ್ಯಾಂಕ್ ಬಾಯ್, ಇಲ್ಲಿ ಉಳ್ಕೊಪ್ಪ, ಓಕೆ, ಹೆಬ್ಳಬೈಲ್, ಯಡೂರ್, ಹುಲಿಕಲ್, ಇಷ್ಟು ಭಾಗಕ್ಕೆ ನಾನು ಹೋರಾಟ ಮಾಡ್ತಿದ್ದೀನಿ. ನಮ್ ಜೊತೆಗೆ ಸುತ್ತಮುತ್ತಲ ಗ್ರಾಮ ಪಂಚಾಯತ್ ಬಂದು ಸಹಕಾರ ಕೊಡಿ. ಓಕೆ, ನೆಟ್ವರ್ಕ್ ಇದ್ರೆ ಇವ್ರು ಫೋನ್ ಮಾಡೋದು, ಹಾವು ಕಚ್ಚಿದೆ ಬನ್ರಿ ಸಾರ್ ಅಂತ. ಇವ್ರು ನೆಟ್ವರ್ಕ್ ಇಲ್ಲ, ಇವ್ರು ಹೋಗ್ತಾರೆ, ಹಾವು ಕಚ್ಚಿ ಇಷ್ಟ ಡ್ಯಾಮೇಜ್ ಆಗ್ಬಿಟ್ಟಿದೆ. ದಯಮಾಡಿ ಫಸ್ಟ್ ಏನ್ ಮಾಡಿ, ಕಮ್ಯುನಿಕೇಟ್ ಮಾಡಿ, ಶಾರ್ಟ್ ಫಾರ್ ಹೆಲ್ಪ್, ಟೈ, ಕಮ್ ಟು ಹಾಸ್ಪಿಟಲ್, ಡೋಂಟ್ ಡೂ ಎನಿಥಿಂಗ್. ಬೇರೆ ಎಕ್ಸ್ಟ್ರಾ ಮಾಡಕ್ ಹೋಗ್ಬೇಡಿ. ಎಕ್ಸ್ಟ್ರಾ ಅಂದ್ರೆ ಏನ್ ಗೊತ್ತಾ, ಅದಚ್ಚೋದು ಇದಚ್ಚೋದು ಚುಚ್ಚೋದು ಮಾಡೋದೆಲ್ಲ ಮಾಡಿ ಲಾಸ್ಟಿಗೆ ಬಂದ್ಬಿಟ್ಟು ಡಾಕ್ಟರ್ ಸರಿ ಇಲ್ಲ ಅನ್ಕೋಬಿಡ್ರಿ. ಡಾಕ್ಟರ್ ಎಲ್ಲ ಸರಿ ಇದಾರೆ, ಎಲ್ಲಾ ಡಾಕ್ಟರ್ ಒಳ್ಳೆಯವ್ರೆ, ಎಲ್ಲಾ ಡಾಕ್ಟರ್ ಇದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾರೆ, ಯಾರು ಕೊಡಲ್ಲ ಅಂತ ಹೇಳಿ ಫೋನ್ ಮಾಡ್ಕೊಂಡು ನಾನು ಹೇಳ್ತೀನಿ ಕೊಡಿ ಅಂತ. ಎಲ್ಲರಿಗೂ ಬರುತ್ತಿದ್ದು, ಇವ್ರು ಹೋಗ್ಬೇಕಾದಾಗ ಜಾಸ್ತಿ ಮಾಡ್ಕೊಂಡು ಹೋಗ್ತಾರೆ. ಮತ್ತೆ ಇದಕ್ಕೆ ಕೆಲವೊಂದು ಹಳ್ಳಿ ಔಷಧಿ ಕೂಡ ಮಾಡ್ತಾರೆ, ಮಾಡ್ಬಿಡಿ ಅಂತ ನಾನು ಹೇಳಲ್ಲ. ಫಸ್ಟ್ ಇಂಗ್ಲಿಷ್ ಮೆಡಿಸಿನ್ ಮಾಡಿ, ಅಂದ್ರೆ ಅಲೋಪತಿ ಮೆಡಿಸಿನ್ ಮಾಡಿ, ಜೊತೆಗೆ ಅದಕ್ಕೆ ಮಾಡ್ರಿ. ಕೆಲವೊಂದು ಹತ್ರ ಟ್ರೀಟ್ಮೆಂಟ್ ತಗೊಂಡೋಗಿ ಅದಕ್ಕೆ ಏನೋ ಸ್ವಲ್ಪ ಔಷಧಿ ಹೆಚ್ಚಿದ್ದಾರೆ, ಒಂದ್ ಎಲೆ ಕೊಟ್ಟಿದ್ದಾರೆ, ತಿಂದಿದ್ದಾರೆ, ಗುಣ ಆಗಿದೆ, ಅದು ಒಳ್ಳೇದೇ, ತಪ್ಪಂತ ಹೇಳ. ಫಸ್ಟ್ ಇಲ್ಲಿ ಓಡ್ ಬನ್ನಿ, ಇಲ್ಲಿ ಟ್ರೀಟ್ಮೆಂಟ್ ತಗೊಳ್ಳಿ. ಈ ಜೊತೆಗೆ ನಿಮ್ ನಂಬಿಕೆ ಅನುಗುಣವಾಗಿ ಅದು ಬೇಕಾ, ನಿಮ್ಮ ನಂಬಿಕೆ ಬಿಟ್ಟಿದ್ದು ಬೇಕಾದ್ರೂ ಮಾಡ್ಬೋದು, ಮಾಡದಿದ್ರು ಕೂಡ ಇರ್ಬೋದು. ಸೊ ಮತ್ತೆ ನಾನು ಕ್ವಶನ್ಸ್ ಇದೆಯಾ ನಿಮಗೆ? ಏನ್ ಕ್ವಶನ್ಸ್ ಇರಲ್ಲ ಮೇಡಮ್, ನನಗೆ ಹೇಳ್ತೀರಾ ಕ್ವಶನ್ ಕೇಳ್ತೀರಾ? ಏನ್ ಹೇಳಲ್ಲ ಅಂತೆ. ಮತ್ತೆ ಸಿಗೋಣ ಮತ್ತೊಂದು ಹೊಸ ವಿಡಿಯೋ. ನಮಸ್ಕಾರ.